ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಾವಿನಕಾಯಿ ತಗೊಂಡಿದ್ದೀನಿ. ಅದನ್ನ ಸಿಪ್ಪೆ ಎಲ್ಲ ಎರಿಬೇಕಂದ್ರಿ. ನೀಟಾಗಿ ಸಿಪ್ಪೆ ಎಲ್ಲ ತೆಗಿಬೇಕು. ನೆಕ್ಸ್ಟ್ ನಾವು ಅದನ್ನ ತುರ್ಕೊಳ್ಳೋಣ. ಒಂದ್ ಪ್ಲೇಟ್ ಅಲ್ಲಿ ತುರ್ಕೊಳ್ಳನ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ನೋಡಿ, ಒಂದ್ ಪ್ಲೇಟಿಗೆ ತುರ್ಕೊಂಡಾಯ್ತು. ನೆಕ್ಸ್ಟ್ ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ನೋಡೋಣ. ನೋಡ್ರಿ, ನಾನು ಒಂದೊಂದ್ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ತಗೊಂಡಿದ್ದೀನಿ. ಒಂದ್ 4 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದ್ ಕಾಲ್ ಸ್ಪೂನು ಮೆಂತೆಕಾಳು, ಸಾಸಿವೆ ಕಾಳು, ಕರ್ಬೇವು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದ್ ಸ್ಪೂನು ಕರಿ ಎಳ್ಳು ಹಾಕೋಬೇಕಂದ್ರೆ ಅದು ಇದ್ರಲ್ಲಿಲ್ಲ. ನೋಡ್ರಿ, ಈ ಮೆಂತೆಕಾಳು ಸಾಸಿವೆನ ಹುರ್ಕೊಳನ್ರಿ. ಘಮ ಘಮ ಅನ್ಬೇಕಂದ್ರೆ ಆ ರೀತಿ ಹುರ್ಕೋಬೇಕು. ಇದನ್ನ ಪುಡಿ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಬಾಣ್ಲೆಲಿ ನಾನು ಎಣ್ಣೆ ಹಾಕಿದೀನಿ ಒಗ್ಗರಣೆಗೆ. ನೋಡ್ರಿ, ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಒಂದೊಂದ್ ಸ್ಪೂನು ಉದ್ದಿನ ಬೇಳೆ, ಕಡಲೆಬೇಳೆ, ನೀಟಾಗಿ ಫ್ರೈ ಮಾಡ್ಕೊಳ್ಳನ್ರಿ. ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಒಂದ್ ಸ್ಪೂನ್ ಕರಿ ಎಳ್ಳು ಹೇಳಿದ್ನಲ್ರಿ, ಒಂದ್ ಸ್ಪೂನ್ ಕರಿ ಎಳ್ಳು ಹಾಕೊಂತಾ ಇದ್ದೀನಿ. ಚೆನ್ನಾಗಿರುತ್ತೆ ಒಗ್ಗರಣೆಗೆ ಕರಿ ಎಳ್ಳು ಹಾಕೋದ್ರಿಂದ. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಕರ್ಬೇವು, ಹಸಿಮೆಣಸಿನಕಾಯಿ ಹಾಕೊಳ್ಳನ್ರಿ. ನೋಡ್ರಿ, ಇದು ಮಾವಿನಕಾಯಿ ಚಿತ್ರಾನ್ನ ತುಂಬಾನೇ ಟೇಸ್ಟಿ ಇರುತ್ತೆ ಕಣ್ರಿ. ಈ ರೀತಿ ಮಾಡ್ಕೊಂಡ್ ತಿನ್ನೋದ್ರಿಂದ ತುಂಬಾನೇ ಟೇಸ್ಟಿ ಇರುತ್ತೆ. ನೋಡ್ರಿ, ಕೊತ್ತಂಬರಿ ಸೊಪ್ಪು ಹಾಕೊಳ್ಳನ್ರಿ. ಮತ್ತೆ ಮೆಂತೆ ಕಾಳು, ಸಾಸಿವೆ ಕಾಳು ಕುಟಾಣಿಯಲ್ಲಿ ಕುಟ್ಕೋಬೇಕನ್ರಿ. ಕುಟ್ಕೊಂಡ್ಬಿಟ್ಟು ಹಾಕೋಬೇಕು ಒಗ್ಗರಣೆಗೆ. ನಾನು ಹಾಕಿದೀನಿ ನೋಡ್ರಿ ಪುಡಿನ. ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಮಾವಿನಕಾಯಿ ತುರಿನ ಹಾಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳನ್ರಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಮಾವಿನಕಾಯಿನ ಬೇಯಿಸ್ಕೊಳನ್ರಿ ಚೆನ್ನಾಗಿ. ನೆಕ್ಸ್ಟ್ ಹಿಂಗ್ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಹಿಂಗ್ ಹಾಕೋಬೇಕಾಗತ್ತೆ. ಒಂದ್ ಸ್ವಲ್ಪ 1/4 ಸ್ಪೂನ್ ಅರಿಶಿನ ಪುಡಿ. ನೀಟಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಒಗ್ಗರಣೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕನ್ರಿ. ಆ ರೀತಿ ಫ್ರೈ ಮಾಡ್ಕೊಳನ್ರಿ. ನೋಡ್ರಿ, ನೆಕ್ಸ್ಟ್ ನಾನು ಅನ್ನ ಒಂದ್ ಪ್ಲೇಟಿಗೆ ಹಾಕೊಂಡ್ ಇಟ್ಕೊಂಡಿದೀನಿ ಕಣ್ರಿ. ಸ್ವಲ್ಪ ಆರ್ಬೇಕದು. ಬಿಸಿ ಬಿಸಿ ಅನ್ನ ಕಲ್ಸೋ ಆಗಿಲ್ಲ. ಸ್ವಲ್ಪ ಆರಿದ್ಮೇಲೆನೆ ನಾವು ಕಲ್ಸ್ಕೋಬೇಕಾಗತ್ತೆ. ನೋಡ್ರಿ, ಸ್ವಲ್ಪ ಆರಿದೆ. ನಾನು ಒಗ್ಗರಣೆಯಲ್ಲಿ ಕಲ್ಸ್ಕೊಳ್ತಾ ಇದ್ದೀನಿ. ನೀಟಾಗಿ ಕಲ್ಸ್ಕೋಬೇಕು. ನೋಡ್ರಿ, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು 10 ಮಿನಿಟ್ಸ್ ಅಲ್ಲೇ ರೆಡಿ ಆಗುತ್ತೆ ಕಣ್ರಿ. ಬೆಳಗಿನ ತಿಂಡಿಗೆ ತುಂಬಾನೇ ರುಚಿಕರವಾಗಿರುತ್ತೆ ಇದು. ನೋಡ್ರಿ, ನೀಟಾಗಿ ಒಗ್ಗರಣೆನ ನಾವು ಕಲ್ಸ್ಕೋಬೇಕಾಗುತ್ತೆ. ಸ್ವಲ್ಪ ಗೊಜ್ಜು ಜಾಸ್ತಿ ಅನಿಸ್ತಾ ಇದೆ. ಇನ್ನೊಂದ್ ಸ್ವಲ್ಪ ನಾವು ವೈಟ್ ರೈಸ್ ಹಾಕೊಂಡು ಕಲ್ಸ್ಕೊಡೋಣ ಸ್ನೇಹಿತರೆ. ಇನ್ನೊಂದ್ ಸ್ವಲ್ಪ ವೈಟ್ ರೈಸ್ ಹಾಕೊಂಡು ಕಲ್ಸ್ಕೊಳನ್ರಿ ನೀಟಾಗಿ ಚೆನ್ನಾಗಿ. ಇದು ಮಾವಿನಕಾಯಿ ಚಿತ್ರಾನ್ನ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಕಣ್ರಿ. ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗೆ ಲಂಚ್ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ. ಬೇಗನೆ ಒಂದು 10 ನಿಮಿಷದಲ್ಲೇ ಆಗ್ಬಿಡುತ್ತೆ ಕಣ್ರಿ ಬೆಳಗಿನ ತಿಂಡಿಗೆ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸ್ನೇಹಿತರೆ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.